ಸ್ನೇಹಿತರೆ, ನೆಮ್ಮದಿಯಿಂದ ಇರೋಣ. ಬದುಕಿನಲ್ಲಿ ನೆಮ್ಮದಿಯಿಂದಿರಲು 2 ಉಪಾಯ ಇದೆ. ಒಂದನೆಯದ್ದು ಯಾರನ್ನ ಮರೆಯಲಾರದೋ ಅವರನ್ನ ಕ್ಷಮಿಸಿ ಬಿಡೋದು. ಇನ್ನೊಂದು ಯಾರನ್ನ ಕ್ಷಮಿಸಲಾಗದೋ ಅವರನ್ನು ಮರೆತು ಬಿಡೋದು. ಯೋಗ್ಯತೆ ಸ್ಥಾನವನ್ನು ತಂದುಕೊಡುತ್ತದೆ, ನಮ್ರತೆ ಮಾನವನ್ನ ತಂದುಕೊಡುತ್ತದೆ, ಶ್ರದ್ಧೆ ಜೀವನವನ್ನು ಕೊಡುತ್ತದೆ. ಈ ಶ್ರದ್ಧೆ, ನಮ್ರತೆ, ಯೋಗ್ಯತೆ ಇವು 3 ಒಂದಾದರೆ ಅದು ಸನ್ಮಾನವನ್ನು ತಂದುಕೊಡುತ್ತದೆ. ಪ್ರತಿಯೊಬ್ಬನಿಗೂ ಎಲ್ಲವೂ ಗೊತ್ತಿರೋದಿಲ್ಲ, ಆದರೆ ಪ್ರತಿಯೊಬ್ಬನಿಗೆ ಏನಾದರೂ ಒಂದು ಗೊತ್ತಿರುತ್ತದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಕಿವಿಯಾಗೋಣ, ಪ್ರತಿಯೊಬ್ಬರಿಂದಲೂ ಒಂದಿಲ್ಲೊಂದು ಕಲಿಯೋಣ. ಮನದ ಕಲ್ಪನೆ ನಿಲ್ಲೋದಿಲ್ಲ, ನಿಲ್ಲಿಸಲು ಸಾಧ್ಯವೂ ಇಲ್ಲ. ತಳವಿಲ್ಲದ ನದಿಯ ನೀರಿನಂತೆ ಎಷ್ಟು ಹರಿದು ಹೋದರೂ ಕಲ್ಪನೆಗಳು ಖಾಲಿಯಾಗುವುದೇ ಇಲ್ಲ. ವಿಚಿತ್ರ ಅಂದರೆ ಬದುಕಿನ ತೊಂದರೆಗೆ ಹಲವಷ್ಟು ಸಾರಿ ನಮ್ಮ ತಪ್ಪು ಕಲ್ಪನೆಗಳೇ ಕಾರಣವಾಗುತ್ತವೆ. ಕಣ್ಣುಗಳು ಕೇವಲ ದೃಷ್ಟಿಯನ್ನು ನೀಡುತ್ತವೆ, ಆದರೆ ಎಲ್ಲಿ ಯಾವುದನ್ನು ಹೇಗೆ ನೋಡಬೇಕು ಎನ್ನುವುದನ್ನು ನಮ್ಮ ಮನದ ಭಾವ ನಿರ್ಧರಿಸುತ್ತದೆ. ಮುಖದ ಕಣ್ಣಿಗೆ ದೋಷವಿದ್ದರೆ ಕನ್ನಡಕ ಧರಿಸುತ್ತೇವೆ, ಆದರೆ ಮನದ ಕಣ್ಣಿನ ದೋಷಕ್ಕೆ ಕನ್ನಡಕ ಧರಿಸುವುದನ್ನು ನಾವು ಮರೆತೇ ಬಿಡುತ್ತೇವೆ. ದೃಷ್ಟಿ ಸರಿ ಇದ್ದರೆ ಸಾಲದು, ದೃಷ್ಟಿ ಕೋನ ಸರಿ ಇರಬೇಕು. ದೀಪ ಮಾತನಾಡೋದಿಲ್ಲ, ಅದರ ಪ್ರಕಾಶ ತನ್ನ ಪರಿಚಯವನ್ನು ನೀಡುತ್ತದೆ. ಹಾಗೆ ನಮ್ಮ ಬಗ್ಗೆ ನಾವು ಮಾತನಾಡಬೇಕೆಂದಿಲ್ಲ. ಒಳ್ಳೆ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತಿದ್ದರೆ ಅದೇ ನಮ್ಮ ಪರಿಚಯವಾಗುತ್ತದೆ. ಒಬ್ಬ ವಿರೋಧಿ ಮಿತ್ರನಾಗುತ್ತಾನಾದರೆ 1000 ಅವಕಾಶಗಳನ್ನು ತೆರೆಯೋಣ. ಆದರೆ ಒಬ್ಬ ಮಿತ್ರ ವಿರೋಧಿಯಾಗಲು ಹೊರಟರೆ ಒಂದೇ ಒಂದು ಅವಕಾಶವನ್ನು ತೆರೆಯದೇ ಇರೋಣ. ನೀತಿ ಉನ್ನತಿಯನ್ನು ಸ್ವಾಗತಿಸುತ್ತದೆ, ಅನೀತಿ ಅವನತಿಗೆ ಹಾದಿ ತೋರಿಸುತ್ತದೆ. ನಾವು ಒಳ್ಳೆಯದು ಮಾಡುವುದನ್ನು ಜನ ಬಯಸುತ್ತಾರೆನ್ನುವುದು ಸತ್ಯ, ಆದರೆ ಅವರಿಗಿಂತ ನಾವು ಒಳ್ಳೆಯದು ಮಾಡಿದರೆ ಅವರಿಗದು ಅಸಹನೆ ಆಗೋದು ಕೂಡ ಅಷ್ಟೇ ಸತ್ಯ. ಜೀವನದಲ್ಲಿ ಏನು ಕಳಕೊಂಡೆ, ಏನು ಪಡಕೊಂಡೆ ಎನ್ನುವ ಪ್ರಶ್ನೆ ಬಂದಾಗಲೆಲ್ಲ ಅನುಮಾನ ಇಲ್ಲದೆ ತೀರ್ಮಾನ ಮಾಡೋಣ. ಏನು ಕಳಕೊಂಡನೋ ಅದು ನನ್ನದಲ್ಲವಾಗಿತ್ತು, ಹಾಗೂ ಏನು ಪಡಕೊಂಡೆನೋ ಅದು ಆತನ ಅನುಗ್ರಹವಾಗಿತ್ತು. ಇನ್ನೊಬ್ಬರನ್ನ ಸಂತೈಸುವ ಅವಕಾಶ ಕಳೆದುಕೊಳ್ಳದೇ ಇರೋಣ. ಯಾಕೆಂದರೆ ಇನ್ನೊಬ್ಬರ ಮುಖದಲ್ಲಿ ಪ್ರಸನ್ನತೆಯನ್ನು ತರುವ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ. ಜನ ನಮ್ಮ ಒಳ್ಳೆಯತನವನ್ನ ನಮ್ಮ ದೌರ್ಬಲ್ಯ ಎಂದೆಣಿಸಿದರೆ ಅದು ಅವರ ತಪ್ಪು. ನಾವು ಕನ್ನಡಿಯಂತೆ ಕನ್ನಡಿಯಾಗೇ ಇರೋಣ. ಯಾರ ಮನಸ್ಸು ಕುರೂಪವೋ ಅವರೇ ಕನ್ನಡಿಯನ್ನು ನೋಡುವಾಗ ಚಿಂತಿಸಲಿ. ನಾವು ನೆಮ್ಮದಿಯಿಂದಿರೋಣ. ಹೌದು, ಇದು 2ನೆಯ ಓಂಕಾರ. ನಿಮಗೊಂದು ನಮಸ್ಕಾರ. ನಾನು ಓಂ ಗಣೇಶ್ ಉಪ್ಪುಂದ.